ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತು ಕೂಡ ನಮ್ಮ ಪ್ರವೀಣ್ ಸರ್ ಅವರು ಶ್ರೀ ಮೋಹನ್ ಶಿರೋಳೆ ಅವರ ಸರ್ ಹತ್ರ ಕರ್ಕೊಂಡ್ಬಂದರು. ಏನಕ್ಕಂದರೆ ಇವರು ಒಂದು 4 ಎಕರೆ ಜಮೀನಲ್ಲಿ ಕಬ್ಬು, ಕ್ಯಾಬೇಜು, ಕಾಲಿಫ್ಲವರು ಮತ್ತು ಟೊಮೆಟೊ, ಬದನೆ ಇದನ್ನು ರೊಟೇಷನ್ ಆಗಿ ಬೆಳೆದು ಒಂದರಲ್ಲಿ ಹೋದರೆ ಒಂದರಲ್ಲಿ ದುಡ್ಡು ಉಳಿಯೋಂಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ತರಕಾರಿ ಬೆಳೆಗಳನ್ನು ತುಂಬ ಅತ್ಯುತ್ತಮವಾಗಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು. ಬನ್ನಿ ಹಾಗಾದರೆ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಸಂದರ್ಶನ ಮಾಡಿ ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿಕೊಂಡು ತರಕಾರಿ ಬೆಳೆಗಳನ್ನು ಬೆಳೀತಾರೆ, ಇದಕ್ಕೆ ಗೊಬ್ಬರಗಳನ್ನು ಏನು ಕೊಡ್ತಾರೆ, ಮತ್ತು ನೀರಾವರಿ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಸೀಸನಿಗೆ ಯಾವ್ಯಾವ ತಳಿಗಳನ್ನು, ಸ್ಪೆಷಲಿ ಟೊಮೆಟೊ ತಳಿಗಳನ್ನು ಯಾವ್ಯಾವ ಸೀಸನಿಗೆ ಯಾವ್ಯಾವ ತಳಿಗಳು ಹಾಕಿದ್ರೆ ಇದರಿಂದ ಅತ್ಯುತ್ತಮವಾದ ಲಾಭವನ್ನು ತೆಗೆದುಕೊಳ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಕಳೆದ ಒಂದು 4-5 ದಿನಗಳಿಂದ ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಾಡಾಪುರ ಗ್ರಾಮದಲ್ಲಿ ನಾವು ತಿರುಗಾಡಿ ಇಲ್ಲಿರುವಂತಹ ಪ್ರೋಗ್ರೆಸಿವ್ ಫಾರ್ಮರ್ ಸರ್, ಯಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ, ಅವ್ರದ್ದು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ನಮಗೆ ಇಲ್ಲಿ ಎಲ್ಲ ನಮಗೆ ಸಂಪರ್ಕ ಶ್ರೀ ಪ್ರವೀಣ್ ಕೋರೆ ಅವರು ನಮಗೆ ನೀಡ್ತಾ ಇದ್ರು ಸರ್. ಈ ರೈತರು ಒಳ್ಳೇದಾಗಿ ಮಾಡ್ತಾ ಇದ್ದಾರೆ, ಅವ್ರದ್ದು ಒಂದು ಕಾರ್ಯಕ್ರಮ ಮಾಡಿ ಮಾಹಿತಿಯನ್ನು ಬೇರೆ ರೈತರಿಗೆ ಕೊಡಿ ಅಂತ ಹೇಳ್ತಾ ಇದ್ರು. ಅವರು ಕೂಡ ಇವತ್ತು ನಿಮ್ಮ ಹತ್ರ ಕರ್ಕೊಂಡ್ಬಂದ್ರು ಸರ್. ನೀವು ಒಂದು ಅದ್ಭುತವಾಗಿ ಒಂದು ಪ್ಲಾನಿಂಗ್ ಮಾಡಿಕೊಂಡು 3 ಎಕರೆಯಲ್ಲಿ ಬೇರೆ ಬೇರೆ ತರಕಾರಿಗಳನ್ನು ಅಂದರೆ ಟೊಮೆಟೊ, ಬದನೆ ಮತ್ತು ಬೆಂಡೆ, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಸ್ವಲ್ಪ ಮಿಕ್ಸಪ್ ಮಾಡಿ ಬೆಳೀತಾರೆ. ಆ ಸೀಸನಿಗೆ ತಕ್ಕಂಗೆ ಪ್ಲಾನ್ ಮಾಡಿ ಬೆಳೀತಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಸರ್ ನಿಮ್ಮನ್ನು ಮಾತಾಡಿಸಿ ನೀವು ಯಾವ ರೀತಿ ಒಂದು ಕೃಷಿ ಮಾಡ್ತಿದ್ದೀರ ಅನ್ನೋದು ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಹೇಗೆ ಸರ್? ನೀವು ಮೂಲತಃ ಕೃಷಿಕರ ಹೇಗೆ? ಮೊದಲು ಸರ್ ಕಬ್ಬು ಬೆಳಿತೀರಿ, ಕಬ್ಬ, ಗೊಂಜಾಳ. ಅಂದರೆ ಭಾಳ ವರ್ಷದಿಂದ ಭಾಳ ವರ್ಷದಿಂದ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್? ನಾವೊಂದು 10 ವರ್ಷ ಐತ್ರಲ್ಲ. 10 ವರ್ಷದಿಂದ ಮಾಡ್ತಾ ಕಾಯಿಪಲ್ಲೆ ಮಾಡಿದ್ವಿ. ಕಾಯಿಪಲ್ಯನೇ ಮಾಡತ್ತೆ? ಕಾಯಿಪಲ್ಲೆ. ಅದಕ್ಕಿಂತ ಮೊದಲು ಅಪ್ಪಾಜಿ ಅವರೆಲ್ಲ ಅಪ್ಪಾಜಿಯವರು ಒಂದು ಸ್ವಲ್ಪ ಕಬ್ರಿ, ಗೊಂಜಾಳ, ಅವ್ ನೀರು ಕಮ್ಮಿ ಇದ್ದವ್ರಿ ಒಂದು ಸ್ವಲ್ಪ. ಈ ಗೊಂಜಾಳ ಆಗಿದಾಗಿದ್ರಿ, ನೀರಾಗಿದಾವ್ರಿ. ಅಂದ್ರೆ ಯಾವಾಗ ಬೋರ್ ಹೊಡ್ಸಿದ್ರಿ? ಅವಾಗ ನೀರು ಡ್ರಿಪ್ ರೀ, ಡ್ರಿಪ್ ಆದಾಗಿಂದ ಕಾಯಿಪಲ್ಲೆ ಹೆಚ್ಚಾಗಿದ್ರಿ. ಕಾಯಿಪಲ್ಲೆ ಹೆಚ್ಚಾಗಿತ್ತು ಸರ್. ಇಲ್ಲಿ ಈಗ ನೀವು ಓದ್ತಿದ್ರ, ಓದೋದ್ ಬಿಟ್ಟು ಡೈರೆಕ್ಟ್ ಅಥವಾ ಮೊದಲನೇದು ಕೃಷಿಲೇ ಆಸಕ್ತಿ ಇತ್ತು ಸರ್? ಓದ್ತೀನಿಲ್ಲ, ಓದೋದ್ರ ಜೊತೆ ಕೃಷಿಯಲ್ಲೂ ಆಸಕ್ತಿ ಇತ್ತು. ಈಗ ಕಾಯಿಪಲ್ಯಕ್ಕೆಲ್ಲ ಏನಕ್ಕೆ ಬಂದ್ರಿ ಸರ್? ಅಂದರೆ ಇಲ್ಲೆಲ್ಲ ಸುತ್ತಮುತ್ತ ನೋಡಿದ್ವಿ, ಬರೀ ಕಬ್ಬು ಅಷ್ಟೇ ಕಂಡತ್ ನಮಗೆ. ಈ ರೀತಿ ಕಾಯಿಪಲ್ಯಕ್ಕೆ ಏನಕ್ಕೆ ಬರಕ್ಕೆ ಹೋದ್ರಿ ಕಬ್ಬು ಬಿಟ್ಟು? ಕಬ್ಬು ಕಾಯಿಪಲ್ಲೆ ಅಂದ್ರೆ ಲಾಭ ಇದೆ ಸರ್. ಮತ್ತು ಸೀಸನ್ ಪ್ರಕಾರ ಮಾಡ್ಬೇಕು ಸರ್. ಕಬ್ಬಾದ್ರೆ ಇದು ತರಕಾರಿ ಯಾವ ಸೀಸನ್ಗೆ ಏನೇನು ನೋಡಿ ಅದನ್ನ ಮಾಡ್ಬೇಕು ಸರ್. ಈಗ ಕಬ್ಬಲ್ಲಿ ದುಡ್ಡು ಆಗ್ತಿಲ್ವಾ ಅಂತ? ಹೇಗೆ? ಕಬ್ಬಿಗೆ ದುಡ್ಡು ಖರ್ಚು ಕಮ್ಮಿ ರೀ ಕಬ್ಬಲ್ಲಿ. ಇದು ಸರ್? ಇದು ಖರ್ಚು ಭಾಳ ಐತ್ರಿ ಸರ್. ಮತ್ತೆ ಸರ್ ಆಮೇಲೆ ಮ್ಯಾನೇಜ್ಮೆಂಟ್ ಸರ್? ಮ್ಯಾನೇಜ್ಮೆಂಟ್ ಇದಕ್ಕೆ ಹೆಚ್ಚೈತ್ರಿ ಸರ್. ಕಾಯಿಪಲ್ಲೆಗೆ ಹೆಚ್ಚು, ಕಾಯಿಪಲ್ಲೆ ಮ್ಯಾನೇಜ್ಮೆಂಟ್ ಹೆಚ್ಚೈತಿ, ರೊಕ್ಕನೂ ಹೆಚ್ಚಿಗೆ ಆಗ್ಬೇಕು. ಉತ್ಪನ್ನ ಬರುತ್ತೆ ಸರ್ ಹೊರಗೆ? ಉತ್ಪನ್ನ ಬರ್ತಿರ್ಲಿಲ್ಲ, ಕಾಯಿಪಲ್ಲೆ ಹೆಚ್ಚು ಬರ್ತೀರಿ. ದುಡ್ಡು ಹೆಚ್ಚಿದ್ರಿ, ಖರ್ಚು ಹೆಚ್ಚೈತ್ರಿ, ಉತ್ಪನ್ನನೂ ಅಷ್ಟು ಜಾಸ್ತಿ ಉತ್ಪನ್ನ ಅಷ್ಟು ಬರ್ತೈತ್ರಿ. ಈಗ ಕಬ್ಬನಾಗಾದ್ರೆ ಏನು ಸಮಸ್ಯೆ ಸರ್? ಈಗ ನಾವು ಕಬ್ಬು ಬೆಳಿಬೋದಾ ಅಂತ? ಈಗ ಅದು ಯಾಕಂದ್ರೆ ನಾವು ಏಕ ಬೆಳೆಯಾಗಿ ನಾವು ಬೆಳೆಯೋದ್ರಿಂದ ಅಂದ್ರೆ ವರ್ಷಕ್ಕೆ ಒಂದ್ಸಲ ಬರ್ತೈತಿ ಸರ್. ವರ್ಷಕ್ಕೆ ಒಂದ್ಸಲ ಬರ್ತೈತಿ. ಅದ್ರಾಗ ಅಷ್ಟು ದುಡ್ಡು ಆಗ್ತಿಲ್ವಾ ಅಂತ? ಆಗ್ತಿಲ್ಲ. ಅದು ಏನು ಎಕರೆಗೆ ಎಷ್ಟು ಬರ್ತಾ ಇದೆ ಸರ್ ಎವರೇಜ್ ಇಲ್ಲಿ ಕಬ್ಬಿಂದು? ಇದು ಭಾಳ ಅದ್ರ ಒಂದು 70, 60, 70 ಟನ್ ತೆಗೆದ್ರೆ ಎಕರೆಗೆ ದೊಡ್ಡದು. ಅದು ಖರ್ಚು ಐತ್ರಿ. ಮತ್ತೆ ಎಷ್ಟು ಗೊಬ್ಬರ ಹೆಚ್ಚಾಗಿದ್ರಲ್ಲ, ಲೌಡ್ ರೇಟ್ ಹೆಚ್ಚಾಗೈತ್ರಿ ಈಗ. ಇಲ್ಲಾಂದ್ರೆ ಒಂದು ಚೀಲಿಗೆ 1500-2000 ತಗ ಐತ್ರಿ ಗೊಬ್ಬರ. ಇಲ್ಲಾಂದ್ರೆ ಖರ್ಚು ಒಂದು ಎಕರೆಗೆ 30-40 ಸಾವಿರ ರೂಪಾಯಿ ಖರ್ಚು ಬೈತಿ ಕಬ್ಬಿಗೆ ರೀ. 30-40 ಸಾವಿರ ಖರ್ಚು ಬರ್ತೈತಿ. ಹಂಗಾಗಿ ನಿಮ್ಗೆ ಕಬ್ಬಲ್ಲಿ ವರ್ಕೌಟ್ ಆಗ್ತಿಲ್ಲ. ಆಗೋತ್ರಿ. ಓಕೆ. ಇಲ್ಲಿ ಸುತ್ತಮುತ್ತ ಬೆಳೆ ಪ್ರದೇಶದ ಹೆಂಗಿದೆ ಸರ್? ಜಾಸ್ತಿ ಜನ ಕಬ್ಬೆ ಬೆಳಿತಾರ ಅಥವಾ ತರಕಾರಿನೂ ಬೆಳಿತಾರ? ಹೆಂಗೆ ಸರ್? ಎರಡೂ ಸೇಮ್ ಐತ್ರಿ. ತರಕಾರಿ ಸ್ವಲ್ಪ ಹೆಚ್ಚಾಗಿದ್ರಿ ಸಲ. ಯಾಕಂದ್ರೆ ಆರ್ಥಿಕವಾಗಿ ರೊಕ್ಕ ಸಿಗಾಕತ್ತ ಎಲ್ಲ ತರಕಾರಿನೇ ಜಾಸ್ತಿ ಬೆಳಕತ್ತಾರ. ಈಗ ನೀವು ಪ್ಲಾನಿಂಗ್ ಹೆಂಗ್ ಮಾಡ್ಕೋತೀರಿ ಸರ್? ಈಗ ಈ ಒಂದು ಬೆಳೆ ಅಂತಂದಾಗ ಹೆಂಗ ತರಕಾರಿ ಪ್ಲಾನಿಂಗ್ ಮಾಡ್ಕೋತೀರಿ? ಈಗ ನಿಮ್ದು ಒಟ್ಟು ಎಷ್ಟು ಎಕರೆ ಇದೆ ಸರ್? ಈಗ ಟೋಟಲ್ 4 ಎಕರೆ ಐತ್ರಿ. 4 ಎಕರೆದಾಗ ಹೆಂಗ ಪ್ಲಾನಿಂಗ್ ಮಾಡ್ಕೋತೀರಿ? ಅಂದ್ರೆ ನಾವು ಇಲ್ಲಿ ಬಂದಾಗ 2 ಬೆಳೆ ಕಂಡವು ಸರ್. ಬದನೇನು ಕಾಣ್ತು, ಟೊಮೆಟೊನ ಇತ್ತು ಸರ್. 1 ಎಕರೆ ಕಬ್ಬು ಮಾಡ್ತೀವಿ, 3 ಎಕರೆ ಕಾಯಿಪಲ್ಲೆ ಇರ್ತೈತಿ ನಮ್ದು.
ಸ್ಟೇಜ್ ಮೇಲೆ ಸ್ಟೇಜ್ ಮಾಡ್ಕೋತೀವಿ ರೀ, ಸ್ಟೆಪ್ ಬೈ ಸ್ಟೆಪ್. ಹಾಂ, ಯಾವ ಸೀಸನಿಗೆ ಶುರು ಮಾಡ್ಕೋತೀರಿ ಸರ್? ಈಗ 3 ಎಕರೆಯಲ್ಲಿ ತರಕಾರಿ ಬೆಳಿತೀರಲ್ಲ, ಯಾವ ಸೀಸನ್ ಶುರು ಮಾಡ್ಕೋತೀರಿ? ನಾವು ಮಾರ್ಚಿಂದ ಟೊಮೆಟೊ ಚಾಲು ಮಾಡ್ತೀವಿ ಸರ್. ಮಾರ್ಚಿಂದ ರೀ, ಮಾರ್ಚ್ದಿಂದ ಯಾವ ಬೆಳೆ ಶುರು ಮಾಡ್ತೀರಿ? ಮಾರ್ಚಿಂದ ಟೊಮೆಟೊ ಚಾಲು ಮಾಡ್ತೀವಿ ರೀ. ಡಿಸೆಂಬರ್ ತನಕ ನಾಟಿ ಮಾಡ್ತೀವಿ ಟೊಮೆಟೊದು. ಹಿಂದ ಮುಂದೆ ಅಂದ್ರೆ ಟೊಮೆಟೊ ಒಂದು ಮಾರ್ಚಿಗೆ ನಾಟಿ ಮಾಡ್ತೀರಿ, ಒಂದು ಡಿಸೆಂಬರ್ಗೆ ನಾಟಿ ಮಾಡ್ತೀರಿ. ಓಕೆ, ಇದು ಟೊಮೆಟೊದ ಆಯ್ತು ಸರ್. ಈಗ ಬದನೆ ಆದ್ರೆ ಆಗಸ್ಟ್ನಾಗ ನಾಟಿ ಮಾಡ್ತೀರಿ, ಅದು ಒಂದೇ ಸಲ? ಅದು ಒಂದ್ ಸಲ. ಈಗ ಬದ್ನಿ ಇಲ್ಲಾಂದ್ರೆ ಒಂದು 6-9 ತಿಂಗಳು ಹೋಗ್ತಿದೆ ಅದು. 9 ತಿಂಗಳಂತೂ ಕಂಟಿನ್ಯೂ ನಡಿತೈತೆ, ಗೊಬ್ಬರ ನೀರ್ ಕೊಟ್ಟಂಗ. ಇದು ಟೊಮೆಟೊ ಹಂಗಲ್ಲ, ಟೊಮೆಟೊ 4 ತಿಂಗಳು ಬೆಳೀತ್ರಿ. 4 ತಿಂಗಳದಾಗ ಇದು ಪೂರಾ ತೆಗೆದು ಬಿಡ್ತೀರಿ ಎಲ್ಲ ಕಟಾವ್ ಮಾಡಿ? 2 ತಿಂಗಳ ಚಾಲು ಹೋಗ್ತಿರಿ ಇದು. ಅಂದ್ರೆ ಇದು 1 ಎಕರೆ 3 ಸ್ಪ್ಲಿಟ್ ಮಾಡಿ ಬೆಳಿತೀರಿ? ಒಂದ್ ಎಕರೆ ಟೊಮೆಟೊ ಬೆಳೆದ್ರೆ 1 ಎಕರೆ ಬದನೆ, ಇನ್ನೊಂದ್ ಎಕರೆ ಖಾಲಿ ಇರುತ್ತೆ ಮತ್ತೆ ಟೊಮೆಟೊ ಸರ್. ಇದು ಮುಗಿದ ತಕ್ಷಣ ಈ ಖಾಲಿ ಆಗೋ ಜಮದಾಗ ಮತ್ತೆ ಇದು ಕಬ್ಬ ಹೋದ್ರೆ ಕಬ್ಬನ್ ಪಟ್ಟಿ ಮತ್ತೆ ಇದು ಇದು ಬಿಟ್ಟು ಬೇರೆದ್ ಯಾವ್ದು? ಇದು ಫ್ಲವರ್ ಕೋಬಿ ಮಾಡ್ತಿರಲ್ಲ, ಕಬ್ನ್ಯಾಗ ಮಾಡ್ತಿವ್ರಿ. ಕಬ್ನಾಗ ಅದ್ರ ಒಂದ್ ಅಂತರ ಬೆಳೆ ಆಗ್ತೈತ್ರಿ. ಇದು ವರ್ಷ ಪೂರ್ತಿ ಹಿಂಗೆ ಮಾಡ್ತಾನೆ ಇರತ್ ಸರ್, ಇದು ಖಾಲಿ ಬಿಡುದಿಲ್ಲ ಜಮೀನು. 1 ತಿಂಗಳ ಅಂದ್ರೆ ಖಾಲಿ ಬಿಡ್ತೀರಿ, 1 ತಿಂಗಳ ಮಾಡ್ತಾ ಇರ್ತೀವಿ. ಸರ್, ಈಗ ಟೊಮ್ಯಾಟೋದೇ ಬರೋದಾದ್ರೆ ಸರ್, ಈಗ ಫಸ್ಟ್ ಇದ್ರದ್ದು ಟೊಮೆಟೊದು ಹೆಂಗ್ ಪ್ಲಾನಿಂಗ್ ಮಾಡ್ಕೋತೀರಿ ಸರ್? ಫಸ್ಟ್ ಇದ್ರದ್ದು ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋತೀರಿ ಸರ್? ಮೊದ್ಲು ಪಲ್ಟಿ ಹೊಡಿದ್ರಿ, ಪಲ್ಟಿ ಹೊಡೆದ್ ಲುಟ್ರೆ ಸಾಲ್ ಬಿಡುದ್ರಿ, ಬೇಸಿಲ್ ಡೇಸ್ ಹೋಗಿದ್ರಿ ಸಾಲಿಗೆ. ಆಮೇಲೆ ಡ್ರಿಪ್ ಹಾಸೋದ್ರಿ, ಮಲ್ಚಿಂಗ್ ಹಾಸಿ, ಮಲ್ಚಿಂಗ್ ಹೋಲ್ ಹೊಡ್ಸ್ರಿ, ಸಸ್ಯ ನಾಟಿ ಮಾಡುದು. ಓಕೆ, ಏನು ಎಷ್ಟು ಅಂತರದಾಗ ಸಾಲ ಬಿಡ್ತೀರಿ ಸರ್ ಇದು? ಸರ್, ಸಾಲಿಗೆ 4.5 ಫೀಟ್ ಸಾಲದಿಂದ ಸಾಲಿಗೆ. ಗಿಡದಿಂದ ಗಿಡಕ್ಕೆ ಸರ್ 1.5 ಫೂಟ್ 1.5 ಫೂಟ್ ಬರ್ತೈತೆ. ಓಕೆ, ಮೊದಲು ಎಲ್ಲ ಬೇಸಲ್ ಡೋಸ್ ಅಂದ್ರೆ ಏನೇನು ಕೊಡ್ತೀರಿ ಸರ್? 10-20 ರೀ. ಕಾಂಬಿ ಒಂದು ಬರ್ತೀರಿ, ಕಾಂಬಿ ಜೊತೆ ಹ್ಯೂಮಿಕ್ ಆಸಿಡ್ ರಿಸೆಂಟ್ ಒಂದು ಹೋಗಿದ್ರಿ. ಅದು ಒಗದು ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ದನವಿನ ಗೊಬ್ಬರ ಅದು ನಡೀತಿರ್ಲ, ಅದು ಅದ್ರ ಜೊತೆ ಇವು ಮಾಮೂಲಿ ಬೇಸಲ್ ಡೋಸ್ ಹಾಕಿ ಮಲ್ಚಿಂಗ್ ಮಾಡ್ಬಿಡ್ತೀರ. ಮಾಡಿದಾದ್ಮೇಲೆ ನಾಟಿ ಯಾವಾಗ ಮಾಡತ್ ಸರ್? ಮಲ್ಚಿಂಗ್ ಹಾಸಿದ ಮೆಟ್ಟಿಗೆ ಸರ್ 8 ದಿವಸ ಬಿಡುದ್ರಿ, ನಾಟಿ ಮಾಡುದ್ರಿ. 1.5 ಫೂಟಿಗೆ ಒಂದು ನೀವು ತೂತ್ ಹಾಕ್ತೇವೆ. ಇದು ಹೆಂಗ್ ಸರ್? ನೀವು ಡಬಲ್ ಡ್ರಿಪ್ ಹಾಕಿರಾ, ಸಿಂಗಲ್ ಹಾಕಿರಾ? ಒಂದೇ ಲೈನ್ದಾಗ ಅಚಿಕ್ ಹಾಕೋದ್ರ ಬದ್ಲಿ ಸಿಂಗಲ್ ಹಾಕಿ ಒಂದ್ ಸಾಕಾಗತ್ತಲ್ಲ? ಒಂದ್ ಸಾಕೈತ್ರಿ. ಆಮೇಲೆ ಈಗ ಡ್ರಿಪ್ ಬರ್ಬರಿ ಹಸದ್ರಿ, ಅದಕ್ಕೆ ಸೈಡ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ.
ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು, ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಇದು ಇದು ಯಾವಾಗ ಪ್ರಿಪೇರ್ ಮಾಡ್ತೀರಿ ಸರ್? ಇದಕ್ಕೆ ಒಂದು ಸಪೋರ್ಟ್ ಆಗಿ ಬಳ್ಳಿ ಹತ್ತಬೇಕಲ್ಲ ಸರ್, ಇದು ದಾರ ಕಟ್ಟುದು, ಇದು ಬಡಿಗೆ ನಿಂದ್ರಿಸುದು. 1 ತಿಂಗಳಾದ್ಮೇಲೆ ಇದ್ ಮಾಡಿದ್ರಿ. ಸಸಿ ನಾಟಿ ಆದ 1 ತಿಂಗಳಿಗೆ ಕಟ್ಟಿಗೆ ಎಷ್ಟ್ ಡಿಸ್ಟೆನ್ಸಿಗೆ ಒಂದೊಂದ್ ಅದಾವ ಸರ್? ಇದು 10 ಫುಟಿಗೆ ಒಂದ್ರಿ. 10 ಫುಟಿಗೆ ಒಂದೊಂದ್ ಅದಾವ. ಅದಕ್ಕ ನಡಬರ್ಕ್ ಒಂದ್ ತಾರ್ ಹಾಕಿ. ತಾರ್ ಹಾಕದ್ಮ್ಯಾಗ ಅದಕ್ಕ ದಾರ ಅದು ಗಿಡ ಬರ್ತಾವ ಸರ್ ಒಂದ್ 10 ಫುಟ್ ನಡಬರ್ಕ? 7 ಗಿಡ. 7 ಗಿಡ ಸಫಿಶಿಯಂಟ್ ಆಗ. 7 ಆಮೇಲೆ ಅದಕ್ಕ ದಾರ ಕಟ್ಟಿ ಹತ್ಸೋದು. ಸರಿ ಸರ್, ಆಯ್ತು. ಅದಾದ್ಮೇಲೆ ಈಗ 1 ಎಕರೆ ಕುಂತೈತಲ್ಲ ಸರ್, ಇದಕ್ಕ ಎಷ್ಟ್ ಕಟ್ಟಿಗೆ ಕುಂದಿರ್ಸಿರಿ ಸರ್ 1 ಎಕರೆಗೆ? 1 ಎಕರೆ ಸರ್ 1200 ಕಟ್ಟಿಗೆ ಬೇಕು. 1200 ಕಟ್ಟಿಗೆ ಬೇಕು. ಇದು ರೀಯೂಸೇಬಲ್ ಅಂದ್ರೆ ಮತ್ತೊಂದ್ಸಲ ಬಳಸಬಹುದಾ? ಇದು 2 ಸಲ ಅಷ್ಟು. 2 ಸಲ ಬಳಸ್ಮ ಕಟ್ಟಿಗೆ ಹೋಯ್ತ್ರಿ. 2 ಸೀಸನ್ ಆಯ್ತು, ಆಮೇಲೆ ಕಟ್ಟಿಗೆ ಮುಗೀತು. ಆಮೇಲೆ ಮಾರ್ಬೋದ ಇದನ್ನ? ಏನೋ ಸುಡುದ? ಆಯ್ತು, ಮುಗೀತಿದ್ರ. 2 ಲಾಸ್ಟ್. 3 ಲಾಸ್ಟ್. ಏಟ್ ರೊಕ್ಕ ಆಯ್ತು ಸರ್ ಇದು ಕಟ್ಟಿಗೆದು? ಬರೀ ಕಟ್ಟಿಗೆ, ದಾರ, ಈ ತಂತಿ, ತಾರ್ ವೈರ್ದು ಕಟ್ಟಿಗೆ 22 ರೂಪಾಯಿ ಒಂದಿದಾರೆ ಈಗ. ಒಂದ್ ಕಟ್ಟಿಗೆ ಅಲ್ಲಿ ಎಕರೆಗೆ 1200 ಅಂತ ಹೇಳಿದ್ರೆ ಏಟ್ ರೊಕ್ಕದಾಗ ತಂದ್ರಿ ಸರ್? ಇದು ಒಂದ್ 24 25 ಸಾವಿರ ತನ ಆಯ್ತಲ್ಲ ಸರ್ ಇದು? ಸರ್, ಈಗ ಇದು ನೀವು ತಾರ್ ಹಾಕಿರಲ್ಲ ಕಬ್ಬಣದು, ಇದು ಸ್ವಲ್ಪ ಮಳಿಗಿಳಿ ನೀರಿಗೆ ಜಂಗ್ ಹತ್ತದಂಗ ಆಗಲ್ಲ ಸರ್? ಇಲ್ಲ ಸರ್, ತೆಳಗ್ ಉಳಿದ್ರ ಅಷ್ಟ ಜಂಗ್ ತಿಂದ್ರಿ. ಜಂಗ್ ತಿಂತೈತೆ, ಮ್ಯಾಲ ಏನ್ ಜಂಗ್ ಹತ್ತ? ಯಾಕಂದ್ರೆ ನೀವು ಬೆಳಿ ಬೆಳೆಸ್ತಿರಲ್ಲ, ಮತ್ತೆ ಈ ಬಳ್ಳಿಗೆನ ಜಂಗ್ ಹತ್ತ ಅಂತ ಕೇಳ? ಇಲ್ಲ ಸರ್, ಆ ರೀತಿ ಏನ್ ಆಗುದಿಲ್ಲ. ಪ್ಲಾಸ್ಟಿಕ್ ವೈರ್ ಏನಾದ್ರು ಕಟ್ಕೊಂಡ್ರೆ ಕಟ್ಕೋಬಹುದಾ ಇದಕ್ಕ? ಪ್ಲಾಸ್ಟಿಕ್ ಇಲ್ಲ ಸರ್. ಯಾಕೆ ಸರ್? ವೇಟ್ ಬಾರ್. ಹಾ ಸರ್, ಇದು ನೀವು ಹಿಂಗೆ ಓಪನ್ ಆಗಿ ಬಿಟ್ರಿಲ್ಲ, ಇದಕ್ಕೆ ಸಪೋರ್ಟ್ ಹೆಂಗ್ ಸರ್? ನೆಲ್ದಾಗ ಹೊಡೆದಿರೇನ್ ಸರ್? ಸರ್, ಕ್ಯಾಬಿನ್ ಗೂಟಿದವ್ರಿ. ಹಾ, ಗೂಟದ ನಡಬರ್ಕ್ ಹೊಡೆದು ಎಬ್ಬಿಸ್ಕೊಂಡು ಸಪೋರ್ಟ್ ಮಾಡಿದ್ರಿ. ಈಗ ಸರ್, ನೀವು ಅಗಿ ಹಾಕಿದ್ದು ಯಾವ ತಳಿ ಸರ್ ಇದು? ಅನ್ಸಲ್ ಸರ್. ಅನ್ಸಲ್. ಈಗ ಸೀಸನ್ ವೈಸ್ ತಳಿನೂ ಚೇಂಜ್ ಆಗ್ತಾವ? ತಳಿ ಚೇಂಜ್ ಆಗ್ತಾವಲ್ಲ. ಈಗ ಅಂದ್ರೆ ಈ ಸೀಸನಿಗೆ ನಾವು ಅನ್ಸಲ್ ಅನ್ಸಲ್. ಮತ್ತ ಮಾರ್ಚ್ನಾಗ ಹಾಕ್ತಿವಂದ್ರ ಅದ ಇದ್ರ ರಸಿಕಾ ಗೋಲ್ಡ್ ರೀ, ಯೋಗಿ ಪಸ್ತೀಸ, ಆ ವೆರೈಟಿ ಬೇರೆ ಬರ್ತಾವ. ಆ ವೆರೈಟಿ ಬೇರೆ ಬರ್ತಾವ. ಯಾಕೆ ಸರ್ ಹಿಂಗ ಸೀಸನ್ಲಿ ಯಾಕೆ ಬೇರೆ ಬೇರೆ ಆಗ್ತಾವ? ಅದ್ರದ್ದು ಏನ್ ವಿಶೇಷತೆ ಇದೆ? ಅವು ಸೀಸನ್ ಪ್ರಕಾರ ಬರ್ತಾವ ಸರ್. ಅವು ಈ ಸೀಸನ್ ಬರಂಗಿಲ್ರಿ, ಆ ಸೀಸನ್ ಅದ ಹಚ್ಬೇಕ್ರಿ. ಅಂದ್ರ ಮಳೆಗಾಲಕ್ಕೆ ಅವು ಅವೇ ಚಲೋ ಬರ್ತಾವ. ಇವು ಜರ ಚಳಿಗೆ ಸ್ವಲ್ಪ ಬಿಸಿಲಿಗೆ ಇದೇ ಚಲೋ ಬರ್ತೈತಿ. ಆ ಬಿಸಿಲಿನ ಸೀಳ್ತಾವ. ಇದಾದ್ರೆ ಕರೆಕ್ಟ್ ಬರ್ತಾವ್ರಿ. ಹಂಗಾಗಿ ನೀವು ಆ ಸೀಸನ್ ಯಾವ್ದು ಬೇಕೋ ಅದು ಮಾಡ್ಕೊಂಡು ಹಚ್ಕೊಂಡ್ ಹೋಗ್ತೀರಿ. ಬೇಸಲ್ ಡೋಸ್ ಹಾಕ್ತಿರಿ. ಇದ್ರ ನಡಬರ್ಕ ಕಳೆ ಏನು ಬರಲ್ಲ ಏನ್ ಸರ್? ಕಳೆ ಕಸ ಬರ್ತಿರ್ಲಿಲ್ಲ, ನಡು ಅಷ್ಟು ಬರ್ತಿತ್ತು. ನಡು ನಾವ್ ತಿರ್ಗಾಡ ಹಾದ್ಯಾಗ
ಆಳ್ ಮಕ್ಕಳ ತೆಗಸದ ಹಾ, ಅಥವಾ ತೆಗಿಸ್ತೀವಿ, ಇದು ಹೊಡಿತೀರಾ ಕಳೆನಾಶಕ ಏನಾದ್ರು? ಕಳೆನಾಶಿ ಹೊಡಿತೇವ್ರಿ, ಆಳು ಹಚ್ಚಿ ತೆಗಿತೇವ್ರಿ. ಅದು ಬಂದಂಗ ಸಣ್ಣ ಇತ್ತಂದ್ರ ಕಳೆನಾಶಿ ಹೊಡಿತೇವ್ರಿ, ಹೆಚ್ಚಾಯ್ತಂದ್ರ ಅಂದ್ರ ಆಳುಗಳು ಹಚ್ಚಿ ತೆಗಿತೇವ್ರಿ. ತೆಗಿತೀರಿ. ಸರ್ ಈಗ ಇದಕ್ಕೆ ನೀರ್ ಬಿಡೋದ್ ಹೆಂಗ ಸರ್? ಇದು ನಿಮ್ದೇನು ಬಾವಿ ಐತೆ ಬೋರ್ವೆಲ್ ಐತೆ? ಸರ್ ಬೋರ್ ಐತಿ, ಬಾವಿ ಐತ್ರಿ, ಎರಡು ಐತ್ರಿ. ಎರಡು ಐತಿ. ಎರಡಕ್ಕೂ ನೀವು ಡ್ರಿಪ್ ಹಾಕ್ಸಿರಿ? ಡ್ರಿಪ್ ಹಾಕ್ಸಿದ್ರಿ. ಏನ್ 8 ಇಂಚಿಂದ ಜಗತೈತಿ ಸರ್ ಇದು? ಮೇನ್ ಲ್ಯಾಟ್ರಲ್ ಎಷ್ಟು ಇಂಚಿಂದ ಐತಿ ಸರ್ ಇದು? ಸರ್ 2.5 ಇಂಚ್ ಐತ್ರಿ ಇದು. 2.5 ಇಂಚ್. ಒಂದ್ ತಾಸಿಗೆ ಎಷ್ಟು ನೀರ್ ಹೋಗಿತೈತಿ ಸರ್ ಒಂದ್ ತೂತ? ಒಂದ್ 4-5 ಲೀಟರ್ ಬೀಳತ್ತ? ಹಾ, ಅಷ್ಟು ಬೀಳ್ತೈತಿ. ಒಂದ್ ತಾಸಿಗೆ 4-5 ಲೀಟರ್ ವರೆಗೂ ಬೀಳತ್ತೆ. ಬೀಳ್ತೈತ್ರಿ. ಅಂದ್ರೆ ದಿನ ಎಷ್ಟು ನೀರ್ ಕೊಡ್ತೀರಿ ಸರ್ ಇದಕ್ಕ? ಭೂಮಿ ನೋಡ್ಕೊಂಡ್ ಕೊಡ್ತಿರೋ ಅಥವಾ ಮಳಿ ನೋಡ್ಕೊಂಡ್ ಕೊಡ್ತಿರೋ ಹೆಂಗ? ಭೂಮಿ ನೋಡ್ಕೊಂಡ್ರಲ್ಲ, ನೀರ್ ಎಷ್ಟು ಬೇಕು ಅಷ್ಟ ಕೊಡ್ತೇವ್ರಿ. ಅಂದ್ರ ಎವರೇಜ್ ಒಂದೊಂದ್ ತಾಸ ಆಗತ್ತೇನ್ ಸರ್? ದಿನ ಕೊಡಂಗಿಲ್ರಿ, 2 ದಿವ್ಸಕ್ಕೆ 2 ತಾಸು. 2 ದಿವ್ಸಕ್ಕೆ 2 ತಾಸು ಕೊಡ್ತೀರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಈ ಟೊಮೆಟೊನ ಕಬ್ಬಲ್ಲೇ ಬೆಳಿಬೋದಾ ಸರ್ ಅಂತರ್ ಬೆಳೆಯಾಗಿ? ಸರ್ ಕಬ್ಬು ಅಂದ್ರ ನಡೀತದ್ರಿ ಸರ್. ಯಾಕಂದ್ರೆ ನೀವು ಬರೀ 4-4 ತಿಂಗಳು ಹೇಳಿದ್ರಿ, ಆ ಗ್ಯಾಪ್ನಾಗ ಸ್ವಲ್ಪ ಕಬ್ಬು ಎತ್ತರ ಆಗತ್ತನ ಇದು ಬೆಳಿ ತಕ್ಕೋಬೋದೇನು? ತಕ್ಕೋಬೋದಾರೆ, 1 ಸಾಲ್ ಬಿಟ್ಟು 1 ಸಾಲ್ ಮಾಡ್ಬೇಕ್ರಿ. ಸಾಲ್ ಬಿಟ್ಟು ಸಾಲ್. ಯಾಕೆ ಸರ್ ಹಂಗೆ? ಸರ್ 1 ಸಾಲ್ನಾಗ ಹೋಗಿ ಬರಂಗಿಲ್ಲ, ಕಬ್ಬು ಇರ್ತೈತಿ ನಡುಕ. 1 ಸಾಲ್ ಗ್ಯಾಪ್ ಇದ್ರೆ ಅದ ಆ ಥರ ಹೋಗಿ ಬರ ನಡೀತೈತಿ. ಹೋಗಕ್ ಬರಕ್ ಒಂದು, ಆಮೇಲೆ ಶಕ್ತಿ ಎಲ್ಲ ಎಳ್ಕೊಂಡ್ಬಿಡ್ತೈತಲ್ಲ ಸರ್. ಹಂಗಾಗಿ ಅದನ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ಬೆಳಿಬಹುದು. ಬದ್ನಿ ಆದ್ರೆ ಬೆಳೆ ಹೋಗಕ್ ಬರ ಬೇಕಲ್ಲ, ಹಾದಿ ಬೇಕಲ್ಲ. ಕಬ್ಬು ಇರ್ತೈತಿ ನಡುಕ್ರೆ, ಬದ್ನಿ ಆದ್ರೆ ಬೆಳಕ್ ಬರಲ್ಲ ಸರ್. ಯಾಕಂದ್ರೆ ಮತ್ತೆ ಅದು 8-9 ತಿಂಗಳು ಅದು ಬೆಳೆದ್ರಿಂದ ಅದು ಕಷ್ಟ ಆಗತ್ತೆ ಸರ್ ಅದು ಬೆಳೆದು. ಓಕೆ ಸರ್. ಸರ್ ಈಗ ಇದಕ್ಕೆ ಗೊಬ್ಬರ ಏನೇನು ಕೊಡ್ತೀರಿ ಸರ್ ಈಗ? ಸರಿ, ನೀವು ಸ್ಟಾರ್ಟಿಂಗ್ ಬೇಸಲ್ ಡೋಸು, ಮಿಕ್ ಆಸಿಡ್ 19 ಹಾಕ್ತಿರಿ. ಅದಾದ್ಮೇಲೆ ಹೆಂಗ 4 ದಿವಸಕ್ಕೆ ಒಂದ್ಸಲ ಕೊಡ್ತಾ ಹೋಗ್ತೀರಾ ಹೆಂಗ? 4 ದಿವಸ ಒಬ್ರಿ.
ಏನೇನು ಕೊಡ್ತೀವಿ ಸರ್? ಅದ 12 61 61 ರೀ. ಮತ್ತು ಮ್ಯಾಗ್ನೀಸ್ ಸಲ್ಫೇಟ್ ರೀ ಮತ್ತು ಹೋಮಿಕ್ ಸ್ಟಾರ್ಟಿಂಗ್ 4 ದಿವಸ. ಅದಾದ್ಮೇಲೆ ಒಂದು ವಾರ ಅದನ್ನ ಕೊಡ್ತೇವೆ ರೀ. 13-0-45 52-34 ಅದನ್ನೆಲ್ಲ ರಸಾವರಿ ಮುಖಾಂತರ ಶೆಡ್ಯೂಲ್ ಆಗಿ ಹೋಗ್ತೀರಿ ಎಲ್ಲ. ಒಂದೊಂದು ವಾರ ಶೆಡ್ಯೂಲ್. ಅದು ಬೆಳೆ ಇರುವವರೆಗೂ 4 ದಿವಸಕ್ಕೆ ಒಂದ್ಸಲ ರಸಾವರಿ ಕೊಡ್ತಾನೆ ಇರಬೇಕು, ಸ್ಪ್ರೇ ಹೊಡಿತಾನೆ ಇರ್ಬೇಕು. ಸ್ಪ್ರೇ ಬೇಕ್ರಿ. ಸ್ಪ್ರೇ ಇದಕ್ಕೆ ಏನು ರೋಗ ಕೀಟಗಳ ಸಮಸ್ಯೆ ಐತೆ ಸರ್? ಸರ್ ಇದಕ್ಕೆ ಕೀಟನಾಶಕ ಹೊಡಿಬೇಕ್ರಿ ಹೆಚ್ಚರ. ಮತ್ತು ಕರ್ಪೆ ಅಂತ ಬರ್ತೀವಿ ಭಾಳ, ಕರ್ಪೆ ಭಾಳ ರೀ. ಕರ್ಪೆ ಭಾಳ. ಅದಕ್ಕೆ ಏನು ಹೊಡಿತೀರಿ ಸರ್? ಕೋಸೈಡ್ ಹೊಡಿತೀವ್ರಿ. ಭಾಳ ಹೆಚ್ಚಾಯ್ತಂದ್ರೆ ಕೋಸೈಡ್ ಹೊಡಿದ್ರಿ. ಕೋಸೈಡ್ ಹೊಡಿತೀವಿ. ಇಲ್ಲಾಂದ್ರೆ ಸಿಂಪಲ್ ಔಷಧವ್ರಿ ಅವು ಹೊಡಿದ್ರಿ, ಸಾದಾ ಔಷಧವ್ರಿ. ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕೊಳೆ ಹಂತದಾಗ ಏನಾನ ಇದ್ರೆ ರೆಡೋಮಿಲ್ ಗೋಲ್ಡ್, ರೆಡೋಮಿಲ್ ಗೋಲ್ಡ್, ಸಾಪ ಅಂತವು ಜರ ಡ್ರೆಂಚಿಂಗ್ ಮಾಡ್ತೀರಿ, ನೀರು ಉಣಿಸೋದು ಇದು ಔಷಧಿ ಹೊಡೆಯೋದು ಸರ್. ಮ್ಯಾಲ ಕೀಟನಾಶಕ ಏನ ಲೆಸೆಂಟ ಇಂಥದಕ್ಕೆಲ್ಲ ಹೋಗ್ತೀರ? ಲೆಸೆಂಟ್ ಅದು ಹೈಡೋಸ್ ಅದ್ರಿ ಸರ್. ಲಾಸ್ಟ್ ಲೆಸೆಂಟ್ ಅದು ಹೊಡಿತೀವ್ರಿ. ಮೊದ್ಲಿಗೆ ಇದ್ರಿ ಇಮ್ಯಾನ್ಯುಡ್ ಬೆಂಜಾಟ್ ರೀ, ಹೈಮಾಮೆಕ್ಟಿನ್ ಬೆಂಜಾಯ್ಟ್, ಆಮೇಲೆ ಕ್ಲೋರೋಫೈರಿಫಾಸ್, ಫಿಪ್ರೋನಿಲ್. ಅವು ಫಿಪ್ರೋನಿಲ್ ನಮ್ಗೆ ಇಮಿಡಾಕ್ಲೋಪಿಡ್ ಕಾಂಬಿನೇಷನ್ ಅಲ್ಲಿ ಅವು ಹುಳ ನೋಡ್ಕೊಂಡು ಫಿಕ್ಸ್ 5 ದಿವಸಕ್ಕೆ ಒಂದ್ಸಲ ಹೊಡಿತೀವಿ. ಓಕೆ ಸರ್. ಈಗ ನೀವು ಒಂದ್ಸಲ ನಾಟಿ ಮಾಡಿದ್ಮ್ಯಾಗ ಸರ್ ಇದು ಹೂ ಯಾವಾಗ ಬರಕ್ ಶುರು ಆಗ್ತೈತೆ ಸರ್ ಟೊಮೆಟೊದಾಗ? ಟೊಮೆಟೊ ಸರ್ ಹೂ 1 ತಿಂಗಳು 10 ದಿವಸ ಬೇಕ್ರಿ. 1 ತಿಂಗಳ 10 ದಿವಸಿಗೆ ಹೂ ಬರಕ್ ಶುರು ಆಗ್ತದೆ. ಅಂದ್ರೆ ಇದು 4 ತಿಂಗಳ ಮುಗಿಯೋದ್ರಿಂದ ಒಂದು 3 ಬ್ಯಾಚ್ನ ಕಟ್ ಆಗುತ್ತೆ ಅಂತ ಸರ್ ಎಲ್ಲ ಪ್ಲಾಟ್? 3 ಇಲ್ರಿ ಸರ್. ಎಷ್ಟು ಕಟಿಂಗ್ ಆಗ್ತಾವ ಸರ್ ಇದ್ರಾಗ? ಒಂದು 10 ಕಟಿಂಗ್ ಅದಾವ್ರಿ. 10 ಕಟಿಂಗ್. ಅಂದ್ರೆ ಬೆಳವಣಿಗೆ 3 ಹಂತದಲ್ಲಿ ಬೆಳಿತೈತೆ. ಒಂದ್ ದೊಡ್ಡದು ನಮ್ಗೆ ಅದ್ರ ಮೀಡಿಯಂ ಸೈಜ್, ಒಂದ್ ಸಣ್ಣದು, 3 ಹಂತದ ಬೆಳವಣಿಗೆ ಸಿಗತ್ತೆ. ಅಷ್ಟೇ ಕ್ರಾಪ್ ನಮ್ಗೆ. ಇದು ಹೆಂಗ ಇಳುವರಿ? ಈಗ ಎಷ್ಟು ತಿಂಗಳಾಯ್ತು ನೀವು ಹಾಕಿ ನಾಟಿ ಮಾಡಿ? ಇದು ಯಾವಾಗ ನಾಟಿ ಮಾಡಿದ್ದು ಸರ್? ಇದು ನಾಟಿ ಮಾಡಿ 2 ತಿಂಗಳಾಯ್ತು ನೋಡ್ರಿ. 2 ತಿಂಗಳಾಯ್ತು. ಇವಾಗ ಹಾರ್ವೆಸ್ಟಿಗೆ ಇನ್ನೂ ಎಷ್ಟು ಟೈಮ್ ಬೇಕು ಸರ್? ಇದು ಇನ್ನೊಂದು 15 ದಿವಸ. 15 ದಿವಸ ಹೋದ್ರೆ ಹಾರ್ವೆಸ್ಟ್ ಶುರು ಆಗುತ್ತೆ. ಚಲೋ. ಓಕೆ. ಇದು ಏನು ಎಕರೆಗೆ ಈಲ್ಡ್ ಬರುತ್ತೆ ಸರ್ ಇದು? ಸರ್ ಎಕರೆ ಚಲೋ ಬೆಳೆಸಿದಂದ್ರೆ ಒಂದು 2000 ಕ್ಯಾರೆಟ್ ಹೊಡೆದಾರ. 2000 ಬಾಕ್ಸ್ ಲೆಕ್ಕ? ಬಾಕ್ಸ್ ಚಲೋ ಬೆಳೆದ. ಅಷ್ಟಾದ್ರೆ ವರ್ಕೌಟ್ ಆಗುತ್ತೆ ನಮ್ಗೆ. ಸರ್ ಎವರೇಜ್ ನಮಗೆ ಮಾರ್ಕೆಟಲ್ಲಿ ಈಗ ಏನು ರೇಟ್ ನಡೀತಾ ಇದೆ, ಅಥವಾ ಇಷ್ಟು ರೇಟ್ ಸಿಕ್ಕರೆ ನಮ್ಗೆ ಇದು ವರ್ಕೌಟ್ ಆಗುತ್ತಾ ಅಂತ ಏನಾದ್ರು ಲೆಕ್ಕ ಹಾಕ್ತೀರಾ? ಸರ್ 400 ಹಿಡ್ಕೊಂಡು ಬೇಕು ರೇಟ್. ಒಂದು ಬಾಕ್ಸಿಗೆ ಮಿನಿಮಮ್ 400. ಮ್ಯಾಲದು ಏಟನ್ನ ಸಿಕ್ತಿ ಲಾಟ್ರಿ ಇದ್ದಂಗೆ ಅದು. 400 ಬೇಕು. 400 ಆದ್ರೆ ರೇಟ್. ಸರ್ ಈಗ 1 ಎಕರೆಗೆ ಇಷ್ಟು ಮಾಡಿರಲ್ಲ ಸರ್, ಇದಕ್ಕೆ ಏನು ಎಷ್ಟು ಬಂಡವಾಳ ಆಗಿದೆ ಸರ್ ಇಲ್ಲಿವರೆಗೂ? ರೊಕ್ಕ ಏಟ್ ಹಾಕಿರಿ ಸರ್ ಇದು? ಸರ್ ಇದಕ್ಕೆ 1 ಲಕ್ಷಕ್ಕೆ ಬಂದ್ರಿ. 1 ಲಕ್ಷ 1 ಎಕರೆ. ಏನು ಎಕ್ಸ್ಪೆಕ್ಟೆಡ್ ಇದೆ ಸರ್? ಎಷ್ಟು ಬರ್ಬೋದು ಅಂತ ಮುಂದೆ? ರೇಟ್ ಇತ್ತು ಬಾಕ್ಸಿಗೆ ಒಂದು 500-600 ಸಿಗ್ತಾ ಇತ್ತು ಅಂದ್ರೆ ಆ ಲೆಕ್ಕದಾಗ ಏನಾದ್ರು ಮಾಡಿರಾ ಸರ್? 400 ಆದ ಸರ್ ಐತ್ರಿ. 400 ಒಳಗೆ ಬಂದ್ರೆ ಏನಿಲ್ರಿ. ಅದಕ್ಕೆ ಅಂದ್ರೆ ಎಷ್ಟು ಉಳಿಸ್ಬೋದು ಅಂತ ಸರ್? 2 ಲಕ್ಷ ಉಳಿತಾವ್ರಿ. 2 ಲಕ್ಷನ ಉಳಿತಾವ. ಅದು ಸ್ವಲ್ಪ ಚೆನ್ನಾಗಿ ರೇಟ್ ಸಿಕ್ಕರೆ 400 ಮ್ಯಾಗ ಅದ್ರ. 400 ಮ್ಯಾಗ. ಈಗ ನೀವು ಬಾಕ್ಸ್ ಮಾಡ್ತೀರಲ್ಲ ಸರ್, ಈಗ ಎಲ್ಲ ಗ್ರೇಡಿಂಗ್ ಮಾಡೇ ಹೋಯ್ತೀರಾ? ಅಂದ್ರೆ ಕಾಯಿ ಚೆನ್ನಾಗಿರೋದು, ಹುಳುಕಿರೋದು ಎಲ್ಲ ಶಾರ್ಟಿಂಗ್ ಮಾಡಿ ಹೋಯ್ತೀರಿ. ತೊಳೆದು ಸಾರ್ಟಿಂಗ್ ಮಾಡಿ ಅದೀಗ ಇಲ್ಲಿ ಮಾರ್ಕೆಟ್ ಯಾವ್ದಾಯ್ತು ಸರ್? ಲೋಕಲಿಗೆ ಹೋಯ್ತೀರಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಯ್ತೀರಾ? ಯಾವ್ದು ಸರ್? ಬೆಳಗಾಂ ಹೋಗಿದ್ರಿ, ನಿಪ್ಪಾಣಿ ಹೋಗಿದ್ರಿ. ಎಕಡೆ ಮಾರ್ಕೆಟ್ ಜರ ಹೆಚ್ಚಿದ ಅಕ್ಕಡೆ ಕಳಿಸ್ತೀರಿ. ಇಲ್ಲಿಂದ ಏನು ಟ್ರಾನ್ಸ್ಪೋರ್ಟೇಷನ್ ಆದ್ರೂ ಮಾಡ್ಕೊಂಡಿರ? ಟ್ರಾನ್ಸ್ಪೋರ್ಟ್ ಗಾಡಿಗಳಿದಾರ ನಮ್ಮಲ್ಲಿ. ನಿಮ್ಮವೇ ಗಾಡಿಗಳದಾವ, ನಿಮ್ಮ ಥ್ರೂನೇ ಮಾಡ್ಕೊಂತ ಹೋಗ್ತೀರಿ. ಓಕೆ ಸರ್. ಸರ್ ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಟೊಮ್ಯಾಟೊ, ಬದನೆ, ಕಬ್ಬು ಇವೆಲ್ಲ ರೊಟೇಷನಾಗಿ ಯಾವ ರೀತಿ ಬೆಳಿತೀರಾ, ಮತ್ತು ಇದನ್ನೆಲ್ಲ ಸೀಸ್ನಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ, ಇದರಲ್ಲಿ ಹೆಂಗೆ ಆರ್ಥಿಕತೆಯನ್ನು ಕಂಡುಕೊಳ್ತಿದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಮೋಹನ್ ಶಿರೇವಳೆ ಅವರು ಹೇಳ್ತಾ ಇದ್ರು, ಈ ಟೊಮೆಟೊ ಬೆಳೆ ಅಂತ ಹೋದಾಗ ಮಾರ್ಚಲ್ಲಿ ನಾವು ಒಂದು ಬೆಳೆ ತೆಗಿತೀವಿ, ಡಿಸೆಂಬರಲ್ಲಿ ಒಂದು ನಾಟಿ ಮಾಡಿ ಬೆಳೆ ತೆಗಿತೀವಿ. ಆವಾಗ ಆ ಸಮಯಕ್ಕೆ ತಕ್ಕಂಗೆ ನಾವು ಆ ವೆರೈಟಿಗಳನ್ನು ಬೆಳಿತೀವಿ. ಅದ್ರ ಜೊತೆಗೆ ನಮ್ಮ ಬದನೆ ಅಂತೂ 9 ತಿಂಗಳ ಇರುತ್ತೆ. ಆ ಬೆಳೆಯಿಂದ ಕೂಡ ಅದು ನಿರಂತರವಾಗಿ ಬರ್ತಾ ಇರುತ್ತೆ. ಅದು ದಿನ ನಾವು 2 ದಿವಸಕ್ಕೆ ಒಂದ್ಸಲ ಕಟಾವು ಮಾಡಿದಾಗ ಅದರಲ್ಲಿ ಬರೋದು ಒಂದು ಸ್ವಲ್ಪ ಈ ಕಡೆ ಹಾಕ್ತೀವಿ, ಈ ಬೆಳೆಯಿಂದ ತೆಗೆದು ಆ ಕಡೆ ಹಾಕ್ತೀವಿ. ಹೀಗಾಗಿ ನಮಗೆ ಅಲ್ಲಿಗೆ ಆರ್ಥಿಕತೆ ಮ್ಯಾನೇಜ್ ಆಗುತ್ತೆ. ಅದಾದಮೇಲೆ ವರ್ಷದ ಕೊನೆಯಲ್ಲಿ ನಮಗೇನು ದುಡ್ಡು ಉಳಿಯುತ್ತೆ ಅದು ಕೈಯಲ್ಲಿ ಉಳಿತದೆ ಅಂತ ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂಥ ಶ್ರೀ ಪ್ರವೀಣ್ ಕೋರೆ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.